ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ ಸಿ.ಎಂ. ಸುಭಾಸ್ ಬಾಬು ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ಪ್ರತಿ ಚುನಾವಣೆಗೂ ಮುನ್ನ ಜನರು ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಬಹಳ ಸಾಂದರ್ಭಿಕವಾಗಿ ಆರೋಪಗಳನ್ನು ಮಾಡುತ್ತಾರೆ ಮತ್ತು ದೇಶದಲ್ಲಿ ವರ್ಷದಲ್ಲಿ 365 ದಿನಗಳಲ್ಲಿ ಇದನ್ನು ನಡೆಸುವುದು ಒಂದು ರೀತಿಯ ರಾಜಕೀಯವಾಗಿದೆ. ದೇಶದಲ್ಲಿ ಪಕ್ಷಗಳ ಮಟ್ಟದಲ್ಲಿ ಸರ್ಕಾರ ಬದಲಾದ ನಂತರ ಈ ಭ್ರಷ್ಟರು, ಲಂಚಕೋರರು ಮತ್ತು ವಂಚಕರು ಈ ಎಲ್ಲಾ ರೀತಿಯ ಅಪರಾಧ ಕೃತ್ಯಗಳನ್ನು ಎಸಗಿದ ನಂತರ ಅವರು ಮಾಧ್ಯಮಗಳ ಮೂಲಕ ಒಬ್ಬೊಬ್ಬರಾಗಿ ಒಂದೇ ರೀತಿಯ ಆರೋಪಗಳನ್ನು ಮಾಡುತ್ತಿದ್ದಾರೆ. ಮೊದಲು ಆಡಳಿತ ಪಕ್ಷದ ಮೇಲೆ ಆರೋಪಗಳನ್ನು ಮಾಡಿದ ಈ ವಿರೋಧ ಪಕ್ಷವು ಈಗ ಚುನಾವಣೆಯ ನಂತರ ಮುಂದಿನ ಆಡಳಿತ ಪಕ್ಷವಾಗಿದೆ, ಅಥವಾ ಕೆಲವು ಸಮಯದಲ್ಲಿ ಈ ಎರಡೂ ಪಕ್ಷಗಳು ತನ್ನ ಸ್ಥಾನಗಳಲ್ಲಿ ಉಳಿಯಬಹುದು. ಆದರೆ ಆಡಳಿತಾತ್ಮಕವಾಗಿ ಆ ಸಮಯದಲ್ಲಿ ಯಾವುದೇ ಒಂದು ಇಲಾಖಾ ಕ್ರಮವನ್ನು ಅಧಿಕೃತವಾಗಿ ಆಡಳಿತ ಪಕ್ಷದ ಹಂತದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ತೆಗೆದುಕೊಳ್ಳಲಾಗುವುದಿಲ್ಲ. ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಸದಸ್ಯರಾಗಿರುವವರು ಚುನಾವಣೆಯಲ್ಲಿ ನ್ಯಾಯಾಂಗಕ್ಕೆ ಮತ್ತು ನಾಗರಿಕರಿಗೆ ಸವಾಲು ಹಾಕುತ್ತಿದ್ದಾರೆ. ಸರ್ಕಾರವು ಈ ರೀತಿಯ ಆರೋಪಗಳ ಆಧಾರದ ಮೇಲೆ ಇಲಾಖಾ ಕಾರ್ಯನಿರ್ವಾಹಕ ಕ್ರಮವನ್ನು ತೆಗೆದುಕೊಂಡರೆ ಅವರು ನ್ಯಾಯಾಲಯದಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಸಂಸತ್ತು, ಶಾಸಕಾಂಗ ಮತ್ತು ಕಾರ್ಯನಿರ್ವಹಣೆ ಇದರಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷವನ್ನು ಬೇರ್ಪಡಿಸದೆ ರಾಜಕೀಯ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ಜನರಿಗೆ ಮಾಧ್ಯಮಗಳೊಂದಿಗೆ ಆಟವಾಡುತ್ತಿದ್ದಾರೆ. ಆದರೆ ಅದೇ ಸಮಯದಲ್ಲಿ ರಾಜಕೀಯವಾಗಿ ಜನರಿಗೆ ಸುದ್ದಿಗಳನ್ನು ಒದಗಿಸಲು ಮಾಧ್ಯಮ ಪತ್ರಿಕಾ ಸಂದರ್ಶನವನ್ನು ನೀಡುತ್ತಾರೆ. ನಂತರ ಅವರು ಚುನಾವಣೆಯಲ್ಲಿ ಈ ಪಕ್ಷಗಳೊಂದಿಗೆ ರಾಜಕೀಯ ಮೈತ್ರಿ ಮಾಡಿಕೊಳ್ಳುತ್ತಾರೆ. ಇದು ಜನರಿಗಾಗಿ ದೈನಂದಿನ ಮಾಧ್ಯಮ ಸುದ್ದಿಯಾಗಿದೆ. ಪ್ರತಿದಿನ ಜನರ ಮುಂದೆ ನಡೆಯುವ ಈ ಕಾರ್ಯಕ್ರಮಗಳು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ 147 ಕೋಟಿ ಜನರಿಗೆ ಈ ಬಗ್ಗೆ ಆ ಪಕ್ಷಗಳ ಭಯವಿಲ್ಲ ಎಂದು ಬಹಿರಂಗಪಡಿಸುತ್ತದೆ. 5 ವರ್ಷಗಳ ಅವಧಿಗೆ ಆಡಳಿತಕ್ಕಾಗಿ ಮತ್ತು ಜನರ ಪ್ರತಿನಿಧಿಗಳಿಗಾಗಿ ಚುನಾವಣೆಯ ಸುತ್ತಲೂ ಪಕ್ಷದ ಪ್ರಜಾಪ್ರಭುತ್ವ ರಾಜಕೀಯ ವಲಯವು ನಿಯಮಿತವಾಗಿ ನಡೆಯುತ್ತದೆ. ಅನ್ಬು ಉದಯಂ ಕಚ್ಚಿ ಅಧ್ಯಕ್ಷ ಸೆಂಬುಟ್ ಸಿ.ಎಂ. ಸುಭಾಷ್ ಬಾಬು ನನ್ನದು ಇಂದಿನ ರಾಜಕೀಯವನ್ನು ನಾನು ಇಷ್ಟಪಡುವುದಿಲ್ಲ. ಆಡಳಿತ ಪಕ್ಷ ಮತ್ತು ಎದುರಾಳಿ ಪಕ್ಷಗಳಾಗಿ ಈ ರಾಜಕೀಯ ಪಕ್ಷಗಳು ನಾಚಿಕೆಯಿಲ್ಲದೆ ಇದನ್ನು ರಾಜಕೀಯ ಸಮಸ್ಯೆಯನ್ನಾಗಿ ಮಾಡುವುದು ಹೇಗೆ ಎಂದು ನನಗೆ ತಿಳಿದಿಲ್ಲ. ನಿರಂತರವಾಗಿ ಪರಸ್ಪರ ಇಂತಹ ಕ್ಷುಲ್ಲಕ ವಿಷಯಗಳನ್ನು ಜನರ ಮುಂದೆ ಇಡುವ ಮೂಲಕ ಅವರು ಹೇಗೆ ನಾಚಿಕೆಯಿಲ್ಲದೆ ಇಂತಹ ಸಣ್ಣ ವಿಷಯಗಳೊಂದಿಗೆ ರಾಜಕೀಯ ಮಾಡುತ್ತಾರೆಂದು ನನಗೆ ತಿಳಿದಿಲ್ಲ. ಈ ಸಣ್ಣ ವಿಷಯಗಳೊಂದಿಗೆ ಅವರು ಹೇಗೆ ಧೈರ್ಯದಿಂದ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆಂದು ನನಗೆ ತಿಳಿದಿಲ್ಲ. ಅಂತಹ ಸಣ್ಣ ವಿಷಯಗಳೊಂದಿಗೆ ರಾಜಕೀಯ ಮತ್ತು ಚುನಾವಣಾ ಪ್ರಚಾರ ಮಾಡುವ ಮೂಲಕ ಅವರು ಹೇಗೆ ನಾಚಿಕೆಯಿಲ್ಲದೆ ಜನರನ್ನು ಭೇಟಿ ಮಾಡುತ್ತಾರೆಂದು ನನಗೆ ತಿಳಿದಿಲ್ಲ. ಮಾಧ್ಯಮಗಳು, ಅವರು ತಮ್ಮ ನಿಯತಕಾಲಿಕೆಗಳು, ದೂರದರ್ಶನ ಚಾನೆಲ್ಗಳು ಮತ್ತು ರೇಡಿಯೋ ಚಾನೆಲ್ಗಳ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರಕಟಿಸಲು, ಪ್ರಸಾರ ಮಾಡಲು ಮತ್ತು ತಮ್ಮ ಚಂದಾದಾರರ ಓದುಗರು ಮತ್ತು ವೀಕ್ಷಕರಿಗೆ ಪ್ರಜಾಪ್ರಭುತ್ವ ದೇಶದ ಸಹ ನಾಗರಿಕರಾಗಿ ಜನರಿಗೆ ಇರುವ ಪಕ್ಷಗಳನ್ನು ಓದುಗರು ಮತ್ತು ವೀಕ್ಷಕರಿಗೆ ಹೇಗೆ ತಿಳಿಸುತ್ತಾರೆಂದು ನನಗೆ ತಿಳಿದಿಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ನಾಗರಿಕರಾಗಿ, ಚುನಾವಣೆಯಲ್ಲಿ ಮತದಾರರಾಗಿ, ನಾಗರಿಕರಾಗಿ ಮತ್ತು ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿನ ಅವರ ಓದುಗರು ಮತ್ತು ವೀಕ್ಷಕರ ಚಂದಾದಾರರಾಗಿ ಜನರು ಹೇಗೆ ನಾಚಿಕೆಯಿಲ್ಲದೆ ಸ್ವೀಕರಿಸುತ್ತಾರೆಂದು ನನಗೆ ತಿಳಿದಿಲ್ಲ.
ಇದೆಲ್ಲವೂ ಅವರ ರಾಜಕೀಯ ಮತ್ತು ಚುನಾವಣಾ ಚಟುವಟಿಕೆಗಳಂತೆಯೇ ಇರುತ್ತದೆ. ಆದರೆ ಈ ಪ್ರಜಾಪ್ರಭುತ್ವ ದೇಶದ ಪ್ರಜೆಯಾಗಿ ಮತ್ತು ನನ್ನದನ್ನು ಪ್ರಜಾಪ್ರಭುತ್ವವಾದಿಯಾಗಿ ನೋಡಿದಾಗ, ರಾಜಕೀಯ ಪಕ್ಷಗಳು ಪ್ರೇಕ್ಷಕರನ್ನು ವೇದಿಕೆಯಲ್ಲಿ ಹೇಳುವ ಎಲ್ಲವನ್ನೂ ರಾಜಕೀಯವೆಂದು ಕೇಳುವಂತೆ ಮಾಡುತ್ತಿವೆ. ಜನರು ಪರಸ್ಪರ ಪ್ರತಿಸ್ಪರ್ಧಿ ಪಕ್ಷಗಳಾಗಿ ನಂಬುವಂತೆ ಮಾಡುತ್ತಿವೆ. ಅವಮಾನ ಮತ್ತು ಆರೋಪಗಳನ್ನು ರಾಜಕೀಯವೆಂದು ಎಸೆದಿವೆ. ಈ ಪಕ್ಷವನ್ನು ಓದುಗರಾಗಿ ಮಾಧ್ಯಮ, ನಿಯತಕಾಲಿಕೆ ಪತ್ರಿಕೆಗಳ ಮೂಲಕ ಓದುವಂತೆ ಮಾಡುತ್ತಿವೆ. ಅವರ ಬಗ್ಗೆ ಎಲ್ಲಾ ಸುದ್ದಿಗಳನ್ನು ರಾಜಕೀಯವೆಂದು ಮಾಡುತ್ತಿವೆ. ಜನರು ದೂರದರ್ಶನ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಎಲ್ಲಾ ಪ್ರಸಾರಗಳ ಜಾಹೀರಾತು ಮತ್ತು ಪ್ರಚಾರ ಕಾರ್ಯಕ್ರಮಗಳನ್ನು ರಾಜಕೀಯವೆಂದು ನೋಡುವಂತೆ ಮಾಡುತ್ತಿವೆ. ಕೇಳುಗರಾಗಿ ಜನರು ರೇಡಿಯೋದ ಮೂಲಕ ಎಲ್ಲಾ ಸುದ್ದಿಗಳನ್ನು ರಾಜಕೀಯವೆಂದು ಕೇಳುವಂತೆ ಮಾಡುತ್ತಿವೆ. ಮತ್ತು ನಾಗರಿಕರಾಗಿ ಜನರು ಚುನಾವಣಾ ಪ್ರಚಾರದ ಸಮಯದಲ್ಲಿ ಈ ಪಕ್ಷಗಳು ನೀಡಿದ ಎಲ್ಲಾ ಭರವಸೆಗಳನ್ನು ರಾಜಕೀಯವೆಂದು ನಂಬುವಂತೆ ಮಾಡುತ್ತಿವೆ. ಈ ರಾಜಕೀಯ ಪಕ್ಷದ ಸುದ್ದಿ ತಯಾರಕರಿಗೆ ಈ ಪಕ್ಷಗಳಿಗೆ ಮತ ಹಾಕುವ ಮತದಾರರಾಗಿ ನಾಗರಿಕರನ್ನು ಮತ್ತು ರಾಜಕೀಯವಾಗಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಗೆಲ್ಲುವಂತೆ ಮಾಡುವ ಮತ್ತು ಸರ್ಕಾರದಲ್ಲಿ ಅವರ ಪ್ರತಿನಿಧಿಗಳಾಗಿ ಭಾಗವಹಿಸುವ ಮತದಾರರಾಗಿ ನಾಗರಿಕರನ್ನು ಮಾಡುತ್ತಿದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿರುವ ಈ ಇಬ್ಬರು ಜನರನ್ನು ರಾಜಕೀಯದಲ್ಲಿ ಮತ್ತು ಮಾಧ್ಯಮದ ಮೂಲಕ ಚುನಾವಣೆಯಲ್ಲಿ ಸುಲಭವಾಗಿ ಮೂರ್ಖರನ್ನಾಗಿ ಮಾಡಬಹುದಾದ ಪರಿಸ್ಥಿತಿ ಇದು. ಸಾಮಾನ್ಯ ನಾಗರಿಕರಾಗಿ ಯಾವುದೇ ರಾಜಕೀಯವನ್ನು ತಿಳಿಯದೆ ಪ್ರಜಾಪ್ರಭುತ್ವವಾದಿಗಳು ಈ ರೀತಿ ಮೋಸ ಮಾಡಲು ಸಿದ್ಧರಾಗಿರುವಾಗ, ಈ ಎರಡು ಪಕ್ಷಗಳ ಸದಸ್ಯರು ಮಾಧ್ಯಮದ ಬೆಂಬಲದೊಂದಿಗೆ ರಾಜಕೀಯದ ಹೆಸರಿನಲ್ಲಿ ತಮ್ಮ ಜೀವನದುದ್ದಕ್ಕೂ ಎಷ್ಟು ಚುನಾವಣೆಗಳಲ್ಲಿ ಬೇಕಾದರೂ ಸ್ಪರ್ಧಿಸಬಹುದು ಎಂಬುದು ಆಶ್ಚರ್ಯವೇನಿಲ್ಲ. ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದಲ್ಲಿರುವ ಈ ಎರಡು ಪಕ್ಷಗಳ ಬಗ್ಗೆ ಎಲ್ಲಾ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿದಿದ್ದರು. ನಾನು ರಾಜಕೀಯಕ್ಕೆ ಪ್ರವೇಶಿಸಿದ್ದು ಬಲವಾದ ರಾಜಕೀಯ ನೀತಿ ನಿರ್ಧಾರದೊಂದಿಗೆ. ಅನ್ಬು ಉದಯಂ ಕಚ್ಚಿ ಚುನಾವಣಾ ಭಾಗವಹಿಸುವಿಕೆಯ ಮೂಲಕ ಇದನ್ನೆಲ್ಲ ಬದಲಾಯಿಸಬಹುದು. ಆದರೆ ಪ್ರಾಯೋಗಿಕವಾಗಿ, ಈ ರಾಜಕೀಯ ಪಕ್ಷಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕ್ಷೇತ್ರದಲ್ಲಿ ಯಾವುದೇ ರಾಜಕೀಯವಿಲ್ಲ. ಆ ರಾಜಕೀಯ ಪಕ್ಷದ ನಡುವೆ ಯಾವುದೇ ರಾಜಕೀಯವಿಲ್ಲ. ಅದು ಕೇವಲ ಪ್ರತ್ಯೇಕತಾವಾದವನ್ನು ಮಾತ್ರ ಹೊಂದಿದೆ. ನಾನು ಭಾವಿಸಿದೆ, ಪ್ರತಿಯೊಂದು ಪಕ್ಷವೂ, ಅವರು ಜನರಿಗೆ ಒಂದು ರೀತಿಯ ಪ್ರತ್ಯೇಕತಾವಾದವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರು ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷವಾರು ಅದನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿದ್ದಾರೆ. ಚುನಾವಣಾ ಕ್ಷೇತ್ರದಲ್ಲಿ ಅದೇ ಪದ್ಧತಿಯನ್ನು ಅನುಸರಿಸಬೇಕೆಂದು ಅವರು ಭಾವಿಸುತ್ತಾರೆ. ಆದರೆ ಅವರು ಪ್ರಾಯೋಗಿಕವಾಗಿ ಅದರಲ್ಲಿಯೂ ಸಹ ಅದನ್ನು ಕಾರ್ಯಗತಗೊಳಿಸುತ್ತಿದ್ದಾರೆ. ನಾನು ಕ್ಷೇತ್ರಕ್ಕೆ ಬಂದ ನಂತರವೇ ಅದನ್ನು ಕಂಡುಕೊಂಡೆ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬು, ಈ ರಾಜಕೀಯ ಪಕ್ಷಗಳು ಯೋಜಿಸಿದಂತೆ ಮಾಧ್ಯಮಗಳ ಮೂಲಕ ಜನರಿಗೆ ಸುದ್ದಿಯಾಗಿ ಇದನ್ನು ವ್ಯವಸ್ಥಿತವಾಗಿ ತಿಳಿಸಲಾಗುತ್ತಿದೆ ಎಂದು ನಾನು ನೋಡುತ್ತೇನೆ. ಈ ವಿಷಯಗಳನ್ನು ಮಾತ್ರ ಅವರು ರಾಜಕೀಯ ಎಂದು ಕರೆಯುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಅನ್ಬು ಉದಯಂ ಕಚ್ಚಿ ಎದುರಿಸುತ್ತಿರುವ ರಾಜಕೀಯವಾಗಿ ಆಡಳಿತಾತ್ಮಕ ತೊಂದರೆಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಇಲ್ಲಿ ಸಲ್ಲಿಸಿದ್ದೇನೆ. ಪ್ರತಿ ಅವಧಿಯಲ್ಲೂ ಮತ್ತು ಪ್ರತಿ ಹಂತದಲ್ಲೂ ಅವು ಸರ್ಕಾರಿ ಇಲಾಖೆಗಳಲ್ಲಿ ಆಯಾ ವಿಷಯಗಳ ಆಧಾರದ ಮೇಲೆ ಫೈಲ್ಗಳಾಗಿ ಬಾಕಿ ಉಳಿದಿವೆ ಎಂದು ನಾನು ನೋಡುತ್ತೇನೆ. ನಾನು ಈಗ ನಿಮ್ಮ ಮುಂದೆ ಈ ಎಲ್ಲಾ ವಿಷಯಗಳನ್ನು ದಾಖಲಿಸುತ್ತಿದ್ದರೆ, ಭಾರತದ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ನಾನು ಪ್ರಜಾಪ್ರಭುತ್ವವಾದಿಯಾಗಿ ರಾಜಕೀಯದಲ್ಲಿ ಸಂಪೂರ್ಣವಾಗಿ ವಿಫಲನಾಗಿದ್ದೇನೆ ಎಂದರ್ಥವಲ್ಲ. ನಾನು ರಾಜಕಾರಣಿಯಾಗಿ ಚುನಾವಣೆಯಲ್ಲಿ ಸೋತಿದ್ದೇನೆ ಎಂದರ್ಥವಲ್ಲ.
ಪ್ರಜಾಪ್ರಭುತ್ವದಲ್ಲಿ ನಾನು ಅವರ ಪಕ್ಷದಿಂದ ಪ್ರಜಾಸತ್ತಾತ್ಮಕವಾಗಿ ಆಡಳಿತಗಾರನಿಂದ ಸೋತಿದ್ದೇನೆ ಎಂದರ್ಥವಲ್ಲ. ಸರ್ಕಾರದ ರಕ್ಷಣೆಯಲ್ಲಿರುವ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವವರ ಆಡಳಿತ ಪಕ್ಷ. ಜನರ ಪ್ರತಿನಿಧಿಗಳು ಅರಾಜಕ ಕ್ರಮಗಳಿಂದಾಗಿ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ಸಾಮಾನ್ಯ ನಾಗರಿಕನಾಗಿ ಸೆಂಬೋಟ್ಸೆ ಎಂ ಸುಭಾಷ್ ಬಾಬು. ನಮ್ಮ ದೇಶದಲ್ಲಿ ನನ್ನ ಮಟ್ಟದಲ್ಲಿ ನನ್ನ ವೈಯಕ್ತಿಕ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ನಾನು ಕ್ಷೇತ್ರದಿಂದ ಹಿಂದೆ ಸರಿದಿದ್ದೇನೆ. ರಾಜಕೀಯ ಅಪರಾಧಿಗಳು, ರಾಜಕೀಯ ಗೂಂಡಾಗಳು, ಸಮಾಜವಾದಿ ವಿರೋಧಿಗಳು, ದೇಶದ್ರೋಹಿಗಳು, ದುಷ್ಕರ್ಮಿಗಳು ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳು ತಮ್ಮ ಅಧಿಕಾರ ಸ್ಥಾನಗಳಿಂದ ಅಡಗಿಕೊಂಡು ಸರ್ಕಾರದ ರಕ್ಷಣೆಯಲ್ಲಿರುವ ಪ್ರಜಾಪ್ರಭುತ್ವವಾದಿಗಳ ಸೋಗಿನಲ್ಲಿ ಆಡಳಿತಾತ್ಮಕ ಅಕ್ರಮಗಳು ಮತ್ತು ವಂಚನೆಗಳಿಂದ, ಅವರ ಕಾನೂನುಬಾಹಿರ ಆಡಳಿತಾತ್ಮಕ ಕ್ರಮಗಳಿಂದ ಮತ್ತು ರಾಜಕೀಯೇತರ ಅನ್ಯಾಯ ಮತ್ತು ಅವರು ಮಾಡಿದ ಅನುಚಿತ ಆಡಳಿತಾತ್ಮಕ ರೀತಿಯಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳಿಂದ ಮಾಡಿದ ದೌರ್ಜನ್ಯಗಳು, ಅರಾಜಕತೆ ಮತ್ತು ಅನ್ಯಾಯಗಳಿಂದಾಗಿ ನಾನು ರಾಜಕೀಯದಿಂದ ಹೊರಹಾಕಲ್ಪಟ್ಟಿದ್ದೇನೆ ಎಂಬ ವಾಸ್ತವವನ್ನು ನಾನು ಒಪ್ಪಿಕೊಳ್ಳಬೇಕು. ಸಾಮಾಜಿಕ ರಚನೆಯಲ್ಲಿ ಜಾತಿ, ಧರ್ಮ, ಜನಾಂಗ, ಲಿಂಗ, ಭಾಷೆ, ಪ್ರದೇಶ, ಸಂಸ್ಕೃತಿ, ಕುಲ ಮತ್ತು ಪೂರ್ವಜರ ಆಧಾರದ ಮೇಲೆ ಜನರನ್ನು ಒಂದಲ್ಲ ಒಂದು ರೀತಿಯಲ್ಲಿ ವಿಂಗಡಿಸಲಾಗಿದೆ. ಜಗತ್ತಿನಲ್ಲಿರುವ ಎಲ್ಲಾ ಜನರು ಈ ಸಾಮಾಜಿಕ ವಿಭಾಗಗಳಿಂದ ಬರುತ್ತಾರೆ. ಯಾರೂ ಇದಕ್ಕೆ ಹೊರತಾಗಿಲ್ಲ. ಸಾಮಾಜಿಕ ರಚನೆಯು ಜನರನ್ನು ಈ ರೀತಿ ವಿಭಜಿಸುತ್ತದೆಯಾದರೂ ಈ ವಿಭಾಗಗಳನ್ನು ಮೀರಿ ಜನರನ್ನು ಒಗ್ಗೂಡಿಸಬೇಕಾದ ರಾಜಕೀಯ ಚೌಕಟ್ಟಿನೊಳಗೆ ಜನರಲ್ಲಿ ರಾಜಕೀಯವಾಗಿ ಈ ವಿಭಾಗಗಳನ್ನು ಮತ್ತೆ ಪರಿಚಯಿಸುವವರು ಮತ್ತು ಪಕ್ಷದ ಮಟ್ಟದಲ್ಲಿ ಅವುಗಳನ್ನು ಆಧರಿಸಿದ ರಾಜಕೀಯವನ್ನು ನಡೆಸುವವರು ರಾಷ್ಟ್ರದ ಜನರ ಮನಸ್ಸಿನ ಶಾಂತಿಯನ್ನು ಭಂಗಗೊಳಿಸುತ್ತಾರೆ ಮತ್ತು ಅವರ ಏಕತೆಯನ್ನು ಹಾಳು ಮಾಡುತ್ತಾರೆ. ಅಂತಹ ಮನಸ್ಥಿತಿಯನ್ನು ಹೊಂದಿರುವ ಜನರು ಪ್ರಜಾಪ್ರಭುತ್ವ ದೇಶದಲ್ಲಿ ಸರ್ಕಾರ, ಆಡಳಿತಗಾರರು ಮತ್ತು ಜನರ ಪ್ರತಿನಿಧಿಗಳ ಹುದ್ದೆಗಳನ್ನು ಹೊಂದಿದ್ದರೆ ಅವರು ತಮ್ಮ ಆಡಳಿತಾತ್ಮಕ ಕ್ರಮಗಳ ಮೂಲಕ ಈ ಸಾಮಾಜಿಕ ರಚನೆಯೊಳಗೆ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತಾರೆ, ಭದ್ರತೆಯನ್ನು ಒದಗಿಸುತ್ತಾರೆ, ನಿರ್ವಹಿಸುತ್ತಾರೆ ಮತ್ತು ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ ಎಂದು ನಾವು ಹೇಗೆ ಹೇಳಬಹುದು? ಭಾರತ ಗಣರಾಜ್ಯದಲ್ಲಿ ಒಬ್ಬ ಸಂಪೂರ್ಣ ಪ್ರಜಾಪ್ರಭುತ್ವವಾದಿಯಾಗಿ ನನ್ನ ಪ್ರಾಮಾಣಿಕ ರಾಜಕೀಯ ನಾಯಕತ್ವದಲ್ಲಿ ಅನ್ಬು ಉದಯಂ ಕಚ್ಚಿಯ ಪರವಾಗಿ ರಾಜಕೀಯ ನಡೆಸಲು ಮತ್ತು ಚುನಾವಣೆಗಳಲ್ಲಿ ಸ್ಪರ್ಧಿಸಲು ನಾನು ಬಯಸಿದ್ದೆ. ಆದರೆ ಅವರು ನನಗೆ ಹಾಗೆ ಮಾಡಲು ಮುಕ್ತವಾಗಿ ಅವಕಾಶ ನೀಡಲಿಲ್ಲ. ಇಲ್ಲಿ ಸತ್ಯವೆಂದರೆ ನಾನು ನನ್ನ ರಾಜಕೀಯದಲ್ಲಿ ವಿಫಲನಾಗಲಿಲ್ಲ. ನಾನು ಸಂಪೂರ್ಣ ಪ್ರಜಾಪ್ರಭುತ್ವವಾದಿಯಾಗಿ ಕಾರ್ಯನಿರ್ವಹಿಸಿದ್ದರಿಂದ ಆಡಳಿತ ಪಕ್ಷಗಳು ಅರಾಜಕತೆಯಿಂದ ಸೋತಿದ್ದೇನೆ. ಸರ್ಕಾರಿ ರಚನೆಗಳು, ಇಲಾಖಾ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲವೂ ಕ್ರಮದಲ್ಲಿದೆ. ಜನರ ಪ್ರತಿನಿಧಿಗಳಾದ ಈ ಆಡಳಿತಗಾರರು ಇದರಲ್ಲಿ ಪ್ರಾಮಾಣಿಕರಾದಾಗ ಸರ್ಕಾರಿ ಆಡಳಿತವು ಸರಿಯಾಗಿ ಸಕ್ರಿಯಗೊಳ್ಳುತ್ತದೆ. ಅದೇ ಸಮಯದಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕೃತ ಮಟ್ಟದಲ್ಲಿ ಆಡಳಿತವು ಸುಗಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅನ್ಬು ಉದಯಂ ಕಚ್ಚಿ ಖಚಿತಪಡಿಸುತ್ತದೆ. ಪೊಲೀಸರ ಮೂಲಕ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ವಹಿಸಲಾಗುತ್ತದೆ ಮತ್ತು ಬಲಿಪಶುಗಳು ನ್ಯಾಯಾಂಗದ ಮೂಲಕ ಸರಿಯಾದ ಪರಿಹಾರವನ್ನು ಪಡೆಯುತ್ತಾರೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ನಾಗರಿಕನಾಗಿ ಭಾರತದ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷರಾಗಿರುವ ಅವರು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ನೈಸರ್ಗಿಕ ರಾಜಕೀಯ ಚಟುವಟಿಕೆಗಳನ್ನು ನಡೆಸಲು ನನಗೆ ಅವಕಾಶ ನೀಡಲಿಲ್ಲ. ಅವರು ನನಗೆ ರಾಜಕೀಯದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಲು ಅವಕಾಶ ನೀಡಲಿಲ್ಲ. ಚುನಾವಣೆಗಳಲ್ಲಿ ಮುಕ್ತವಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಿಲ್ಲ.
ಅಂತಹ ಪ್ರಜಾಪ್ರಭುತ್ವ ಕೊಡುಗೆಗಳನ್ನು ಸುರಕ್ಷಿತವಾಗಿ ನೀಡಲು ಅವರು ನನಗೆ ಅಧಿಕಾರ ನೀಡಲಿಲ್ಲ. ಅವರು ಅಧಿಕೃತ ಮಟ್ಟದಲ್ಲಿ ಸರ್ಕಾರಿ ಇಲಾಖೆಗಳನ್ನು ಆಡಳಿತಾತ್ಮಕವಾಗಿ ಪ್ರವೇಶಿಸಲು ನನಗೆ ಅವಕಾಶ ನೀಡಲಿಲ್ಲ. ಅನ್ಬು ಉದಯಂ ಕಚ್ಚಿ ಈ ಸಮಸ್ಯೆಗಳನ್ನು ಸರ್ಕಾರಿ ರಚನೆಯೊಳಗಿನ ಯಾವುದೇ ಇಲಾಖಾ ಮಟ್ಟಗಳಿಗೆ ತಂದಾಗ ಮತ್ತು ಅಲ್ಲಿ ಅವುಗಳನ್ನು ನೋಂದಾಯಿಸಿದಾಗಲೂ, ಆಡಳಿತ ಪಕ್ಷವು ಪೊಲೀಸರ ಮೂಲಕ ಅವುಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತದೆ. ಅನ್ಬು ಉದಯಂ ಕಚ್ಚಿಯ ಈ ಸರ್ಕಾರಿ ಕಚೇರಿ ಫೈಲ್ಗಳ ಆಧಾರದ ಮೇಲೆ ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಅಧಿಕೃತ ಮಟ್ಟದಲ್ಲಿ ಯಾವುದೇ ಆಡಳಿತಾತ್ಮಕ ಕ್ರಮವನ್ನು ತೆಗೆದುಕೊಂಡಿಲ್ಲ. ಭಾರತ ಗಣರಾಜ್ಯದ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾರರಿಂದ ಆಯ್ಕೆಯಾದ ಜನರ ಪ್ರತಿನಿಧಿಗಳ ಈ ಚಟುವಟಿಕೆಗಳನ್ನು ನಾವು ನೋಡಿದಾಗ ಮತ್ತು ಈ ಎಲ್ಲಾ ವಿಷಯಗಳನ್ನು ಪರಿಗಣಿಸಿದಾಗ, ಅವು ಅನ್ಬು ಉದಯಂ ಕಚ್ಚಿಗೆ ರಾಜಕೀಯ ಅಪರಾಧಿಗಳು, ರಾಜಕೀಯ ಗೂಂಡಾಗಳು, ಸಮಾಜವಾದಿ ವಿರೋಧಿಗಳು, ದೇಶದ್ರೋಹಿಗಳು, ವಿಭಜಕರು ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳ ಕ್ರಮಗಳಂತೆ ಕಂಡುಬರುತ್ತವೆ. ಈ ರೀತಿಯ ವಿಷಯಗಳಲ್ಲಿ ತೊಡಗಿರುವ ಈ ರೀತಿಯ ಜನಪ್ರತಿನಿಧಿಗಳನ್ನು ನಾನು ಟೀಕಿಸಬೇಕಾದರೆ, ಅದೇ ಸಮಯದಲ್ಲಿ ನನ್ನ ಸಹವರ್ತಿ ಜನರನ್ನು, ಆ ಚುನಾವಣೆಗಳಲ್ಲಿ ಈ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ ಮತದಾರರ ನನ್ನ ಸಹವರ್ತಿ ನಾಗರಿಕರನ್ನು ಸಹ ನಾನು ಸ್ವಲ್ಪ ಕಠಿಣವಾಗಿ ಟೀಕಿಸಬೇಕು, ಏಕೆಂದರೆ ಸರ್ಕಾರದಲ್ಲಿರುವ ಅವರ ಪ್ರತಿನಿಧಿಗಳು ಆ ಚುನಾವಣೆಗಳ ಮೂಲಕ ಆ ಜನರಿಂದ ಅವರು ಆಯ್ಕೆ ಮಾಡಿದವರು. ರಾಜಕೀಯ ಮತ್ತು ಚುನಾವಣೆಗಳಲ್ಲಿ ನಮ್ಮ ಅನ್ಬು ಉದಯಂ ಕಚ್ಚಿ ಎದುರಿಸಿದ ಎಲ್ಲಾ ತೊಂದರೆಗಳಿಗೆ ಅವರು ಜವಾಬ್ದಾರರಾಗಿರುತ್ತಾರೆ. ಈ ಸಂದರ್ಭಗಳಲ್ಲಿ, ಈ ವಿಷಯಗಳಲ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ನಾನು ಯಾರನ್ನು ದೂಷಿಸಬೇಕು? ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಲ್ಲಿ ಪರಿಪೂರ್ಣ ವ್ಯಕ್ತಿಯನ್ನು ತಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡದ ನನ್ನ ಸಹವರ್ತಿ ಮತದಾರರನ್ನು ಸಹವರ್ತಿ ನಾಗರಿಕರಾಗಿ ದೂಷಿಸಬೇಕೇ? ಅಥವಾ ಅದೇ ಸಮಯದಲ್ಲಿ ನಾನು ಸಹವರ್ತಿ ನಾಗರಿಕರನ್ನು ಸಹವರ್ತಿ ಜನರಾಗಿ ದೂಷಿಸಬೇಕೇ? ಏಕೆಂದರೆ ಆಯ್ಕೆ ಮಾಡಿದ ಅವರ ಪ್ರತಿನಿಧಿಗಳ ಚಟುವಟಿಕೆಗಳು ರಾಜಕೀಯ ಅಪರಾಧಿಗಳು, ರಾಜಕೀಯ ಗೂಂಡಾಗಳು, ಸಮಾಜ ವಿರೋಧಿ ಅಂಶಗಳು, ದೇಶದ್ರೋಹಿಗಳು, ವಿಚ್ಛೇದಕರು ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳಂತಹ ಇತರ ರೀತಿಯ ಕೃತ್ಯಗಳನ್ನು ಹೋಲುತ್ತವೆ. ಅಥವಾ ಅಂತಹ ವ್ಯಕ್ತಿಗಳಿಗೆ ಪ್ರಾಮುಖ್ಯತೆ ನೀಡುವ ಮತ್ತು ಪ್ರತಿದಿನ ತಮ್ಮ ರಾಜಕೀಯ ಮತ್ತು ಚುನಾವಣಾ ವಿಶೇಷ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಮಾಧ್ಯಮಗಳಾದ ನಿಯತಕಾಲಿಕೆಗಳು, ದೂರದರ್ಶನ ಚಾನೆಲ್ಗಳು ಮತ್ತು ರೇಡಿಯೋ ಚಾನೆಲ್ಗಳು, ಸಾಮಾಜಿಕ ಮಾಧ್ಯಮಗಳನ್ನು ನಾನು ದೂಷಿಸಬೇಕೇ? ಅಥವಾ ಚುನಾವಣೆಗಳನ್ನು ನಡೆಸಿದ ಚುನಾವಣಾ ಅಧಿಕಾರಿಗಳನ್ನು ನಾನು ದೂಷಿಸಬೇಕೇ? ಏಕೆ ಸರಿಯಾಗಿ ನಡೆಸಬಾರದು ಮತ್ತು ಅವರಿಗೆ ಮಾತ್ರ ಇದರಲ್ಲಿ ಮುಕ್ತವಾಗಿ ಭಾಗವಹಿಸಲು ಅವಕಾಶಗಳನ್ನು ಏಕೆ ಒದಗಿಸಬೇಕು? ನಾನು ಇಲ್ಲಿ ಯಾರನ್ನು ದೂಷಿಸಬೇಕು? ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಎಲ್ಲಿ ಒದಗಿಸಬೇಕು? ಜನಪ್ರತಿನಿಧಿಗಳ ಕ್ರಿಯೆಯ ಪ್ರಕಾರ ಚುನಾವಣೆಯಲ್ಲಿ ಬಲಿಪಶುಗಳಿಗೆ ಏನು, ಎಲ್ಲಿ ನ್ಯಾಯವಿದೆ ಎಂದು ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬು ನಾನು ಎತ್ತುವ ಪ್ರಶ್ನೆಗಳ ಸಂಖ್ಯೆ ಇವು. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಿರುವ ನನ್ನ ಸುಮಾರು 2/3 ಮತದಾರರಿಗೆ ನಾನು ಪ್ರಸ್ತುತಪಡಿಸುತ್ತೇನೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಒಂದೆಡೆ ನಮ್ಮ ಭಾರತದ ಗಡಿ ಪ್ರದೇಶಗಳಲ್ಲಿ ಬೀಡುಬಿಟ್ಟಿರುವ ನಮ್ಮ ರಕ್ಷಣಾ ಪಡೆಗಳು, ಸೈನಿಕರ ಸಿಬ್ಬಂದಿ, ವಿದೇಶಿ ದೇಶಗಳಿಂದ ನಮ್ಮ ಸ್ವಂತ ದೇಶಕ್ಕೆ, ನೆರೆಯ ದೇಶಗಳಿಂದ ಮತ್ತು ಭಯೋತ್ಪಾದಕರು ನಡೆಸುವ ಒಳನುಸುಳುವಿಕೆ ಮತ್ತು ಹಿಂಸಾಚಾರದಿಂದ ರಾಷ್ಟ್ರವನ್ನು ರಕ್ಷಿಸಲು ಹಗಲು ರಾತ್ರಿ ಹೋರಾಡುತ್ತಿದ್ದಾರೆ ಮತ್ತು ದೇಶದಲ್ಲಿ ಶಾಂತಿ, ಭದ್ರತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು. ಮತ್ತೊಂದೆಡೆ ಪೊಲೀಸರು ದೇಶೀಯವಾಗಿ ಜನರನ್ನು ಸಮಾಜ ವಿರೋಧಿ ಅಂಶಗಳು,
ಸಾಮಾಜಿಕ ಅಪರಾಧಿಗಳು ಮತ್ತು ಸಾಮಾಜಿಕ ಗೂಂಡಾಗಳಿಂದ ರಕ್ಷಿಸಲು, ಜನರಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎತ್ತಿಹಿಡಿಯಲು ಶ್ರಮಿಸುತ್ತಿದ್ದಾರೆ. ಇದಲ್ಲದೆ ನ್ಯಾಯಾಂಗವು ಮತ್ತೊಂದೆಡೆ ಸಾಮಾಜಿಕ ಅಪರಾಧಿಗಳು, ಗೂಂಡಾಗಳು, ದೇಶದ್ರೋಹಿಗಳು ಮತ್ತು ಸಮಾಜ ವಿರೋಧಿ ಅಂಶಗಳನ್ನು ಕಾನೂನು ಪ್ರಕ್ರಿಯೆಗಳ ಮೂಲಕ ದಾಖಲೆಗಳು, ಸಾಕ್ಷಿಗಳು ಮತ್ತು ಪುರಾವೆಗಳ ಆಧಾರದ ಮೇಲೆ ಗುರುತಿಸಲು ಮತ್ತು ದೃಢೀಕರಿಸಲು ಕೆಲಸ ಮಾಡುತ್ತಿದೆ. ಅಪರಾಧಗಳ ಸ್ವರೂಪಕ್ಕೆ ಅನುಗುಣವಾಗಿ ಅಪರಾಧಿಗಳನ್ನು ಶಿಕ್ಷಿಸಲು ಮತ್ತು ದೇಶದಲ್ಲಿ ಅಪರಾಧಗಳನ್ನು ತಡೆಯಲು ಕೆಲಸ ಮಾಡುತ್ತಿದೆ. ಹೀಗಾಗಿ ಸರ್ಕಾರಿ ರಚನೆಯಲ್ಲಿ ಸರ್ಕಾರ ಮತ್ತು ಇತರ ಕಾರ್ಯನಿರ್ವಾಹಕ ಇಲಾಖೆಗಳೊಳಗಿನ ಎಲ್ಲಾ ಇಲಾಖೆಗಳು ರಾಷ್ಟ್ರ ಮತ್ತು ಅದರ ಜನರ ಕಲ್ಯಾಣ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ದೇಶ, ಅದರ ಜನರು, ಅವರ ಕಲ್ಯಾಣ ಮತ್ತು ಭದ್ರತೆಗೆ ಯಾವುದೇ ಅನ್ಯಾಯವಾಗದಂತೆ ತಡೆಯಲು ಆಯಾ ಹಂತಗಳಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿವೆ. ಆದಾಗ್ಯೂ, ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕರು ದೇಶವನ್ನು ಆಳಲು ಚುನಾವಣೆಗಳ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪ್ರಜಾಸತ್ತಾತ್ಮಕ ರಾಜಕೀಯ ಹಕ್ಕು, ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು ಮತ್ತು ಕಾರ್ಯನಿರ್ವಹಿಸಬೇಕು. ಇದರಿಂದಾಗಿ ನಮ್ಮ ರಾಷ್ಟ್ರ ಮತ್ತು ನಮ್ಮ ಸಹವರ್ತಿ ನಾಗರಿಕರ ಕಲ್ಯಾಣ ಮತ್ತು ಭದ್ರತೆಯನ್ನು ಆಯ್ಕೆ ಮಾಡಿದ ಮತದಾರರಾಗಿ ಸರ್ಕಾರಿ ನಾಗರಿಕರು ಖಚಿತಪಡಿಸಿಕೊಳ್ಳುತ್ತಾರೆ. ಆದರೆ ಆ 5 ವರ್ಷಗಳ ಅಧಿಕಾರಾವಧಿಯಲ್ಲಿ ಇವುಗಳಲ್ಲಿ ಯಾವುದಾದರೂ ರಾಜಿ, ಸಂಘರ್ಷಕ್ಕೆ ಒಳಗಾದಾಗ ನಾಗರಿಕರು ರಾಜಕೀಯವಾಗಿ ಹೊರಬಂದು ಅವರ ವಿರುದ್ಧ ನಮ್ಮ ಪ್ರತಿರೋಧವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸುವ ಅಗತ್ಯವಿಲ್ಲ. ಹೋರಾಟಗಳು, ಪ್ರತಿಭಟನೆಗಳು, ಹಸಿವು, ಮುಷ್ಕರಗಳು, ಪ್ರದರ್ಶನಗಳು, ಮೆರವಣಿಗೆಗಳು, ಖಂಡನೆಗಳು, ಲಾಕ್ಡೌನ್, ರ್ಯಾಲಿಗಳು ಮತ್ತು ರಸ್ತೆ ತಡೆಗಳಲ್ಲಿ ಘೋಷಣೆಗಳನ್ನು ಎತ್ತುವ ಮೂಲಕ ಅವರ ಭ್ರಷ್ಟಾಚಾರ, ಹಗರಣಗಳು, ಅಕ್ರಮಗಳ ವಿರುದ್ಧ ಹೋರಾಡಲು. ಪ್ರಜಾಪ್ರಭುತ್ವದಲ್ಲಿ ಈ ದೇಶದ ನಾಗರಿಕರಾದ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳ ಈ ಅಕ್ರಮ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳ ವಿರುದ್ಧ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಲು ಕಾನೂನು ಮತ್ತು ಸುವ್ಯವಸ್ಥೆಯ ಆಧಾರದ ಮೇಲೆ ಪೊಲೀಸರ ಮೂಲಕ ನಮ್ಮ ಮೇಲೆ ಕ್ರಮ ಕೈಗೊಳ್ಳಲು ಆಡಳಿತ ಪಕ್ಷಕ್ಕೆ ನಮ್ಮ ರಾಜಕೀಯ ಹಕ್ಕುಗಳು, ರಾಜಕೀಯ ಸ್ವಾತಂತ್ರ್ಯ ಮತ್ತು ರಾಜಕೀಯ ರಕ್ಷಣೆಯನ್ನು ತ್ಯಾಗ ಮಾಡುವುದಕ್ಕಿಂತ ಹೆಚ್ಚಿನದನ್ನು ತ್ಯಾಗ ಮಾಡುವ ಅಗತ್ಯವಿಲ್ಲ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷನಾದ ನಾನು ಜನರಿಗೆ ರಾಜಕೀಯದ ಬಗ್ಗೆ ದಾರಿ ತೋರಿಸಿದ್ದೇನೆ. ಈ ರೀತಿಯಾಗಿ ಪ್ರತಿಯೊಬ್ಬ ನಾಗರಿಕನೂ ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆಯಲ್ಲಿ ರಾಜಕೀಯ ಸುರಕ್ಷತೆಯನ್ನು ನಿಭಾಯಿಸಬೇಕು. ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕರು ಯಾವುದೇ ವಿಷಯಕ್ಕೆ, ಯಾವುದೇ ಆಲೋಚನೆಗೆ ಮತ್ತು ಯಾವುದೇ ವ್ಯಕ್ತಿಯಲ್ಲಿ ನಿಮ್ಮನ್ನು ಅನುಯಾಯಿಗಳನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಅದೇ ಸಮಯದಲ್ಲಿ ದೇಶದ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ವಿಷಯವಾಗಿರುವ ಯಾವುದೇ ಕ್ಷೇತ್ರದಲ್ಲಿ ಯಾರನ್ನೂ ಅಥವಾ ವಸ್ತುವನ್ನು ಅಥವಾ ಯಾವುದನ್ನೂ ಬ್ರಾಂಡ್ ಹೆಸರಾಗಿ ಮಾಡಿಕೊಳ್ಳಬೇಡಿ. ಅದು ಆ ಕ್ಷೇತ್ರದಲ್ಲಿ ಅವರ ಬ್ರ್ಯಾಂಡ್ ಅನ್ನು ಸೃಷ್ಟಿಸುತ್ತದೆ. ಆ ಕ್ಷೇತ್ರದಲ್ಲಿ ನಿಶ್ಚಲತೆ ಸೃಷ್ಟಿಯಾಗುತ್ತದೆ. ನಂತರ ಆ ಕ್ಷೇತ್ರದಲ್ಲಿ ಯಾರಿಗೂ ಯಾವುದೇ ಅವಕಾಶ ಸಿಗಬಾರದು. ಅದು ಆ ಕ್ಷೇತ್ರದಲ್ಲಿ ಇತರರಿಗೆ ತಡೆಗೋಡೆಯನ್ನು ಸೃಷ್ಟಿಸುತ್ತದೆ. ಅವರೆಲ್ಲರ ನಡುವೆ ಸಮಾನತೆಯನ್ನು ಕಾಪಾಡಿಕೊಳ್ಳಲು ಇದು ಒಂದು ಮಾರ್ಗವಾಗಿದೆ. ಈ ರೀತಿಯಾಗಿ ಮಾತ್ರ ನೀವು ಸಮಾಜದಲ್ಲಿ ನಮ್ಮ ಜನರಲ್ಲಿ ಎಲ್ಲಾ ಹಂತಗಳಲ್ಲಿ ಸಮಾನತೆಯನ್ನು ತರುತ್ತೀರಿ. ಚುನಾವಣೆಯಲ್ಲಿ ನಾಗರಿಕರಿಗೆ ಬಹಿರಂಗಗೊಂಡ ಅನ್ಬು ಉದಯಂ ಕಚ್ಚಿಯ ರಾಜಕೀಯದ ಆಧಾರದ ಮೇಲೆ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ತಮ್ಮ ಪ್ರತಿನಿಧಿಗಳು, ಆಡಳಿತಗಾರರು ಮತ್ತು ಆಡಳಿತದ ವಿರುದ್ಧ 5 ವರ್ಷಗಳಿಗೊಮ್ಮೆ ಒಂದು ದಿನದ ನಿರ್ಣಾಯಕ ಸ್ಫೋಟದಲ್ಲಿ ತಮ್ಮ ಶಾಂತಿಯುತ ಕಾರ್ಯಾಚರಣೆಯಲ್ಲಿ ಮತದಾರನಾಗಿ ತಮ್ಮ ಶಾಂತಿಯುತ ಕ್ರಿಯಾಶೀಲ ನಾಗರಿಕನಾಗಿ ಬದಲಾಗಲು ಅಪರೂಪದ ಅವಕಾಶವನ್ನು ಹೊಂದಿರುತ್ತಾನೆ.
ಅವರು ತಮ್ಮ ಪ್ರತಿನಿಧಿಗಳು ಆಡಳಿತಗಾರರ ವಿರುದ್ಧ ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಬಹಿರಂಗವಾಗಿ ಬಹಿರಂಗಪಡಿಸದೆ ಅವರ ಬಗ್ಗೆ ಅತೃಪ್ತರಾಗಿದ್ದರೆ ಚುನಾವಣೆಗಳ ಮೂಲಕ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಸ್ವತಂತ್ರವಾಗಿ ತಮ್ಮದೇ ಆದ ಮತ್ತು ವೈಯಕ್ತಿಕ ರಾಜಕೀಯ ನಿರ್ಧಾರಗಳನ್ನು ಸರಳ, ಸುಲಭಗೊಳಿಸಬಹುದು ಮತ್ತು ಚುನಾವಣೆಗಳ ನಂತರ ಸಮೃದ್ಧ, ಸುರಕ್ಷಿತ ಮತ್ತು ಶಾಂತಿಯುತ ವಾತಾವರಣದಲ್ಲಿ ಮಾನಸಿಕವಾಗಿ ತಮ್ಮ ಜೀವನದಿಂದ ತಮ್ಮನ್ನು ತಾವು ಹೊಂದಿಸಿಕೊಳ್ಳಬಹುದು. ದೇಶದಲ್ಲಿ ಅದನ್ನು ರಚಿಸಬಹುದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಬಹುಮತದೊಂದಿಗೆ ದೇಶದ ಪರಿಸ್ಥಿತಿಯನ್ನು ತಮ್ಮ ಇಚ್ಛೆಯಂತೆ ಬದಲಾಯಿಸುವ ಅವಕಾಶವನ್ನು ಹೊಂದಿರುತ್ತಾನೆ. ಪ್ರತಿಯೊಬ್ಬ ನಾಗರಿಕನ ಪ್ರಜಾಪ್ರಭುತ್ವ ಕೊಡುಗೆಯನ್ನು ನಮ್ಮ ಸಹವರ್ತಿ ಜನರ ಕಡೆಗೆ ನಿರ್ದೇಶಿಸಿದಾಗ ಮತ್ತು ಪ್ರತಿಯೊಬ್ಬರೂ ಈ ಪರಿವರ್ತನೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ದೇಶದ ಮಟ್ಟದಲ್ಲಿ ಸಾಮಾಜಿಕವಾಗಿ ಆಧಾರಿತ ಪ್ರಜಾಪ್ರಭುತ್ವ ನಿರ್ಣಯವು ಹೊರಹೊಮ್ಮುತ್ತದೆ. ಅಲ್ಪವಿರಾಮ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬು. ನಾನು ಭವಿಷ್ಯದಲ್ಲಿ ವ್ಯಾಪಕವಾಗಿ ವಿಶ್ವಾದ್ಯಂತ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಜನರನ್ನು ಈ ರೀತಿ ಒಗ್ಗೂಡಿಸಲು ಪ್ರಯತ್ನಿಸುತ್ತೇನೆ. ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕರಿಗೆ ಈ ಅವಕಾಶವನ್ನು ಒದಗಿಸಲು ಪ್ರತಿ 5 ವರ್ಷಗಳಿಗೊಮ್ಮೆ ನಿರಂತರವಾಗಿ ಚುನಾವಣೆಗಳು ನಡೆಯುತ್ತವೆ. ಆದರೆ ಇದರಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ಸುಮಾರು 147 ಕೋಟಿ ಸಹವರ್ತಿ ಜನರೇ. ಈ ರಾಜಕೀಯ ಅಪರಾಧಿಗಳು, ರಾಜಕೀಯ ಗೂಂಡಾಗಳು, ದೇಶದ್ರೋಹಿಗಳು, ಸಮಾಜವಾದಿ ವಿರೋಧಿಗಳು, ಪ್ರತ್ಯೇಕತಾವಾದಿಗಳು ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳಿಂದ ಚುನಾವಣೆಯಲ್ಲಿ ಪ್ರತಿನಿಧಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮೊದಲು ಮತ್ತು ಅವರಿಗೆ ನಮ್ಮ ಸರ್ಕಾರದ ನಾಯಕತ್ವವನ್ನು ವಹಿಸುವ ಮೊದಲು ನೀವು ಪ್ರತಿಯೊಬ್ಬರೂ 1000 ಬಾರಿ ಯೋಚಿಸಬೇಕಲ್ಲವೇ? ಸರ್ಕಾರಿ ರಚನೆಯಲ್ಲಿ ನಮ್ಮ ದೇಶದ ಗಡಿಯಲ್ಲಿರುವ ರಕ್ಷಣಾ ಪಡೆಗಳು ಮತ್ತು ದೇಶೀಯವಾಗಿ ಪೊಲೀಸ್ ಪಡೆ ದೇಶ ಮತ್ತು ಜನರ ಸಂಬಂಧದಲ್ಲಿ ಭದ್ರತೆಯ ಸರ್ಕಾರದ ತತ್ವದ ಆಧಾರದ ಮೇಲೆ ತಮ್ಮ ಇಲಾಖಾ ಕರ್ತವ್ಯಗಳನ್ನು ನಿರ್ವಹಿಸುತ್ತಿವೆ. ನ್ಯಾಯಾಂಗವೂ ಸಹ ದೇಶದ ಆಡಳಿತ ಮತ್ತು ಸಾಮಾಜಿಕ ರಚನೆಗಳನ್ನು ಸುಗಮವಾಗಿ ನಿರ್ವಹಿಸಲು ಕೆಲಸ ಮಾಡುತ್ತದೆ. ರಾಷ್ಟ್ರೀಯ ಮತ್ತು ಸಾರ್ವಜನಿಕ ಕಲ್ಯಾಣ ಮತ್ತು ಭದ್ರತೆ, ಜನರು ಮತ್ತು ದೇಶಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ತತ್ವವನ್ನು ಆಧರಿಸಿ. ಇದು ಸರ್ಕಾರದ ರಚನೆ, ವ್ಯವಸ್ಥೆಯ ಕಾಳಜಿಗಳ ಕಲ್ಯಾಣ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು. ಇದು ಆಡಳಿತ ಪಕ್ಷದ ಸ್ಥಾನದಲ್ಲಿ ರಾಜ್ಯದ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಅವಶ್ಯಕವಾಗಿದೆ. ಆದರೆ ನನ್ನ ಸಹ ನಾಗರಿಕರೇ, ನೀವು ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಯ ಮೂಲಕ ಅಜಾಗರೂಕತೆಯಿಂದ ಮತದಾನ ಕೇಂದ್ರಕ್ಕೆ ಹೋಗಿ ಈ ರಾಜಕೀಯ ಅಪರಾಧಿಗಳು, ರಾಜಕೀಯ ಗೂಂಡಾಗಳು, ದೇಶದ್ರೋಹಿಗಳು, ಪ್ರತ್ಯೇಕತಾವಾದಿಗಳು, ಸಮಾಜವಾದಿ ವಿರೋಧಿಗಳು ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳಂತೆ ನಿಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದರೆ, ಅವರಿಗೆ ಸರ್ಕಾರ ನಡೆಸಲು ಅಧಿಕಾರ ನೀಡಿದರೆ, ದೇಶದಲ್ಲಿ ಅಪರಾಧ ಹೇಗೆ ಕಡಿಮೆಯಾಗುತ್ತದೆ? ಜನರು ಹೇಗೆ ಸಮೃದ್ಧರಾಗುತ್ತಾರೆ? ಅವರು ಹೇಗೆ ಸಮೃದ್ಧರಾಗುತ್ತಾರೆ? ದೇಶದಲ್ಲಿ ಜನರು ತಮ್ಮ ಜೀವ ಮತ್ತು ಆಸ್ತಿಯೊಂದಿಗೆ ಸುರಕ್ಷಿತವಾಗಿರಲು ಸಾಧ್ಯವೇ? ದೇಶ, ಜನರು, ಅವರ ಕಲ್ಯಾಣ ಮತ್ತು ಭದ್ರತೆ, ಜನರ ಸಾಮಾಜಿಕ ರಚನೆ, ಸರ್ಕಾರದ ಆಡಳಿತ ವ್ಯವಸ್ಥೆ, ಸರ್ಕಾರಿ ರಚನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಎಲ್ಲಾ ರಾಜಕೀಯ ಹಕ್ಕುಗಳು, ರಾಜಕೀಯ ಭದ್ರತೆ ಮತ್ತು ಜನರ ರಾಜಕೀಯ ಸ್ವಾತಂತ್ರ್ಯ. ಈ ರಾಜಕೀಯ ಅಪರಾಧಿಗಳು ಮತ್ತು ರಾಜಕೀಯ ಗೂಂಡಾಗಳ ಅಡಿಯಲ್ಲಿ ನಮ್ಮ ವೈಯಕ್ತಿಕ ಸುರಕ್ಷತೆಯೂ ಹಾಗೆಯೇ ಉಳಿಯುತ್ತದೆಯೇ? ನೀವು ಚುನಾವಣೆಯಲ್ಲಿ ನಿಮ್ಮ ಪ್ರತಿನಿಧಿಗಳಾದ ಸಾವಿರಾರು ಜನರಿಗೆ ಮತ ಹಾಕಿದ 98 ಕೋಟಿ ಮತದಾರರು ಇದಕ್ಕೆ ಉತ್ತರಿಸಬೇಕು.
ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ಪ್ರಜೆಯಾಗಿ ಮತ್ತು ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ ಸೇಯಿಂ ಸುಭಾಷ್ ಬಾಬು ಆಗಿ. ನನ್ನ ಏಕೈಕ ನಿರ್ಧಾರ ಅಂತಿಮವಲ್ಲ. ನನ್ನ ಸಹ ನಾಗರಿಕರೇ, ನಿಮ್ಮ ಸ್ವತಂತ್ರ ನಿರ್ಧಾರ ಚುನಾವಣೆಯಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ಈ ಅನ್ಬು ಉದಯಂ ರಾಜಕೀಯದಲ್ಲಿ ಅಂತಿಮವಾಗಿ ನಿರ್ಣಾಯಕವಾಗಿದೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಪ್ರಕಾರ ಅನ್ಬು ಉದಯಂ ಪಕ್ಷದ ಅಧ್ಯಕ್ಷ ಸೆಂಬುಟ್ ಸೇಯಿಂ ಸುಭಾಷ್ ಬಾಬು ಅವರು ಮತದಾರರಾಗಿ ನನ್ನ ಮತದಾನದ ಹಕ್ಕನ್ನು ಹೊಂದಿದ್ದರು. ನಾನು ಇನ್ನು ಮುಂದೆ ಚುನಾವಣೆಯಲ್ಲಿ ಕೇವಲ ಮತದಾರರಾಗಿ ಮತ ಚಲಾಯಿಸಲು ಬಯಸುವುದಿಲ್ಲ ಎಂದು ನಿರ್ಧರಿಸಿದ್ದೇನೆ. ಏಕೆಂದರೆ ನನಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಆಡಳಿತ ಪಕ್ಷದಿಂದ ಮುಕ್ತವಾಗಿ ಭಾಗವಹಿಸುವ ಹಕ್ಕಿಲ್ಲ. ಭಾರತೀಯ ನಾಗರಿಕ ಮತ್ತು ಭಾರತ ಗಣರಾಜ್ಯದ ಪ್ರಜಾಪ್ರಭುತ್ವವಾದಿಯಾಗಿ ಸೆಂಬುಟ್ ಸೇಯಿಂ ಸುಭಾಷ್ ಬಾಬು ಅವರು ಆಡಳಿತ ಪಕ್ಷವಾಗಿ ಸರ್ಕಾರದಲ್ಲಿರುವ ಈ ಜನಪ್ರತಿನಿಧಿಗಳು ನಾಗರಿಕರಿಗೆ ಸಂಪೂರ್ಣ ರಾಜಕೀಯ ಹಕ್ಕುಗಳು, ಚುನಾವಣೆಗಳಲ್ಲಿ ರಾಜಕೀಯ ಸ್ವಾತಂತ್ರ್ಯ ಮತ್ತು ಭಾರತೀಯ ಸಂವಿಧಾನವು ಖಾತರಿಪಡಿಸಿದಂತೆ ಪ್ರಜಾಪ್ರಭುತ್ವ ಭಾಗವಹಿಸುವಿಕೆಗಾಗಿ ರಾಜಕೀಯ ರಕ್ಷಣೆಯನ್ನು ಚಲಾಯಿಸುವ ಅವಕಾಶಗಳನ್ನು ಒದಗಿಸುವವರೆಗೆ ನಾನು ಇನ್ನು ಮುಂದೆ ಚುನಾವಣೆಯಲ್ಲಿ ಮತ ಚಲಾಯಿಸುವುದಿಲ್ಲ ಎಂದು ನಿರ್ಧರಿಸಿದ್ದೇನೆ. ಚುನಾವಣೆಗಳಲ್ಲಿ ಮುಕ್ತವಾಗಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುವ ನಮ್ಮ ರಾಜಕೀಯ ಹಕ್ಕನ್ನು ನಮಗೆ ನಿರಾಕರಿಸಿದರೆ ಮತ್ತು ನಾವು ಆ ಹಕ್ಕನ್ನು ಮುಕ್ತವಾಗಿ ಚಲಾಯಿಸಲು ಸಾಧ್ಯವಾಗದಿದ್ದರೆ ಮತ್ತು ನಮ್ಮ ಪ್ರಜಾಸತ್ತಾತ್ಮಕ ಭಾಗವಹಿಸುವಿಕೆಯು ಚುನಾವಣೆಯಲ್ಲಿ ಮತದಾರರಾಗಿ ಮತ ಚಲಾಯಿಸುವುದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಚುನಾವಣೆಗಳನ್ನು ನಡೆಸುವುದರಿಂದ ಮಾತ್ರ ನಾಗರಿಕರಾಗಿ ನಮಗೆ ಏನು ಪ್ರಯೋಜನ ಎಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಸೆಂಬುಟ್ ಸೇಯಿಂ ಸುಭಾಷ್ ಬಾಬು ನಾನು ಕೇಳುತ್ತೇನೆ. ಭಾರತೀಯ ಪ್ರಜಾಪ್ರಭುತ್ವ ರಾಷ್ಟ್ರದ ಭಾರತೀಯ ಪ್ರಜೆಯಾಗಿ ನಾಗರಿಕರಿಗೆ 1950ರ ಭಾರತೀಯ ಸಂವಿಧಾನದ ಪ್ರಕಾರ ಭಾರತೀಯ ಪ್ರಜೆಯಾಗಿ ಮೂಲಭೂತ ರಾಜಕೀಯ ಹಕ್ಕುಗಳನ್ನು ಹೊಂದಿರುವ 1950 ಮತ್ತು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಪ್ರಕಾರ ಮತದಾರರ ಅರ್ಹತೆ ಮತ್ತು ಚುನಾವಣಾ ಭಾಗವಹಿಸುವಿಕೆಗೆ ಅಭ್ಯರ್ಥಿ ಎರಡನ್ನೂ ಹೊಂದಿರುವ ವ್ಯಕ್ತಿಯಾಗಿ ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲಾದ ರಾಜಕೀಯ ಪಕ್ಷವಾದ ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷರಾಗಿ ಮತ್ತು ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಸದಸ್ಯರಾಗಿ ಸೆಂಬುಟ್ ಸೇಯಿಂ ಸುಭಾಷ್ ಬಾಬು ನನ್ನ ಸಹ ನಾಗರಿಕರು, ನನ್ನ ಸಹ ದೇಶವಾಸಿಗಳು ಮತ್ತು ನನ್ನ ಸಹ ಮತದಾರರನ್ನು ನಾನು ಕೇಳುತ್ತೇನೆ. ನಾನು ರಾಜಕೀಯವಾಗಿ ಹೇಗೆ ವರ್ತಿಸಬೇಕು? ನಾನು ಚುನಾವಣೆಗಳಲ್ಲಿ ಹೇಗೆ ಭಾಗವಹಿಸಬೇಕು? ನಾನು ಯಾವ ರೀತಿಯ ಪ್ರಜಾಪ್ರಭುತ್ವವಾದಿಯಾಗಿರಬೇಕು? ಒಬ್ಬ ಸಹ ಅಭ್ಯರ್ಥಿಯಾಗಿ ಮತ್ತು ಈ ಭಾರತೀಯ ರಾಷ್ಟ್ರದ ಸಾಮಾಜಿಕ, ರಾಜಕೀಯ ಮತ್ತು ಪ್ರಜಾಪ್ರಭುತ್ವ ರಚನೆಗಳಲ್ಲಿ ವಾಸಿಸುವ ವ್ಯಕ್ತಿಯಾಗಿ ನಾನು ಕೇಳುತ್ತೇನೆ. ಈ ಜನಪ್ರತಿನಿಧಿಗಳು ನನ್ನ ಸಹ ಮತದಾರರಿಂದ ಚುನಾವಣೆಗಳ ಮೂಲಕ ಅಭ್ಯರ್ಥಿ ಸ್ಥಾನದಿಂದ ಆಯ್ಕೆಯಾದ ನಮ್ಮ ಸಹ ಮತದಾರರು. ಸಂವಿಧಾನದ ಪ್ರಕಾರ ಆ ನಾಗರಿಕರ ಎಲ್ಲಾ ಕಾನೂನುಬದ್ಧ ಹಕ್ಕುಗಳನ್ನು ಸರ್ಕಾರಿ ರಚನೆಯಲ್ಲಿ ಇಲಾಖಾ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಎಷ್ಟರ ಮಟ್ಟಿಗೆ ಕಾರ್ಯಗತಗೊಳಿಸಬೇಕು ಎಂಬುದನ್ನು ನಿರ್ಧರಿಸಲು ಯಾವ ಹಕ್ಕಿದೆ? ಅವರಿಗೆ ಈ ಹಕ್ಕನ್ನು ಯಾರು ನೀಡಿದರು? ಭಾರತೀಯ ಪ್ರಜಾಪ್ರಭುತ್ವ ದೇಶದಲ್ಲಿ ಅವರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ ಚುನಾವಣೆಗಳಲ್ಲಿ ಈ ಪ್ರತಿನಿಧಿಗಳಿಗೆ ಮತ ಚಲಾಯಿಸಿದ ಮತದಾರರು ಅವರಿಗೆ ಅಂತಹ ಯಾವುದೇ ಹಕ್ಕನ್ನು ನೀಡಿದ್ದಾರೆಯೇ? ಅನ್ಬು ಉದಯಂ ಕಚಿ ಭಾರತದ ಚುನಾವಣಾ ಆಯೋಗಕ್ಕೆ ನಾವು ಮೊದಲು ಈ ವ್ಯಕ್ತಿಗಳು ಯಾರು ಅಥವಾ ಎಂಬುದನ್ನು ಪರಿಶೀಲಿಸಬೇಕೆಂದು ಸೂಚಿಸುತ್ತದೆ. ಅದೇ ಸಮಯದಲ್ಲಿ ನಾಗರಿಕ ಮತದಾರರಾಗಿ ಭಾರತೀಯ ಸಾರ್ವಜನಿಕರು ಅವರಿಗೆ ತಿಳಿಯದೆಯೇ
ಪರೋಕ್ಷವಾಗಿ ಆಡಳಿತ ಪಕ್ಷಗಳು, ಎದುರಾಳಿ ಪಕ್ಷಗಳು ಮತ್ತು ಅವರ ನೇರ ಅಥವಾ ಪರೋಕ್ಷವಾಗಿ ಮಿತ್ರ ಪಕ್ಷಗಳ ಈ ಅಭ್ಯರ್ಥಿಗಳಿಗೆ ಮಾತ್ರ ಮತ ಚಲಾಯಿಸಲು ಬಲವಾಗಿ ಒತ್ತಾಯಿಸಲ್ಪಡುತ್ತಾರೆ ಎಂದು ಅನ್ಬು ಉದಯಂ ಕಚಿಗೆ ಚೆನ್ನಾಗಿ ತಿಳಿದಿದೆ. ಆದರೆ ಚುನಾವಣಾ ಆಯೋಗವು ಅಭ್ಯರ್ಥಿ ಅರ್ಹತೆಯನ್ನು ಬಯಸುವವರ ಮೇಲೆ ನೇರವಾಗಿ ಒತ್ತಡ ಹೇರುತ್ತದೆ. ಅಧ್ಯಕ್ಷ ಅನ್ಬು ಉದಯಂ ಕಚಿ, ನನ್ನ ಕ್ಷೇತ್ರ ಕಾರ್ಯದ ಸಮಯದಲ್ಲಿ ನನ್ನ ಪ್ರಕರಣದಲ್ಲಿ ಏನಾಯಿತು ಎಂದು ನಾನು ಕಲಿತಿದ್ದೇನೆ. ಆದ್ದರಿಂದ ಒಬ್ಬ ಸರಿಯಾದ ರಾಜಕಾರಣಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಕ್ರೂರರ ಈ ದಬ್ಬಾಳಿಕೆಯ ಎಲ್ಲಾ ಕ್ರಮಗಳು ಮತ್ತು ದೌರ್ಜನ್ಯಗಳನ್ನು ನಾನು ನ್ಯಾಯಸಮ್ಮತವೆಂದು ಒಪ್ಪಿಕೊಳ್ಳಬೇಕಾಗಿದೆ, ಏಕೆಂದರೆ ಅವರು ಚುನಾವಣೆಯ ಮೂಲಕ ನಮ್ಮ ಚುನಾಯಿತ ನನ್ನ ಸಹವರ್ತಿ ಜನರ ಪ್ರತಿನಿಧಿಗಳಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷವಾಗಿ ಅವರ ಮೈತ್ರಿ ಪಕ್ಷಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಸಭೆಯಲ್ಲಿನ ಸದಸ್ಯರಾಗಿರುತ್ತಾರೆ. ನೀವು ಭಾರತದ ಚುನಾವಣಾ ಆಯೋಗವು ಅನ್ಬು ಉದಯಂ ಕಚ್ಚಿ ಸೆಂಬುಟ್ಸೆಯಿಂ ಸುಭಾಷ್ ಬಾಬು ಅವರ ಅಧ್ಯಕ್ಷರನ್ನಾಗಿ ನನ್ನನ್ನು ಒತ್ತಾಯಿಸಲು ಸಾಧ್ಯವಿಲ್ಲ. ನಾನು ಅವರನ್ನು ದೋಷಪೂರಿತ ಪ್ರಜಾಪ್ರಭುತ್ವವಾದಿಗಳೆಂದು ಪರಿಗಣಿಸುವುದಿಲ್ಲ. ಅವರು ನಕಲಿ ಪ್ರಜಾಪ್ರಭುತ್ವವಾದಿಗಳಿಗಿಂತಲೂ ಕೆಟ್ಟವರು. ಇದಲ್ಲದೆ ಇಲ್ಲಿಯವರೆಗೆ ನಡೆದ ಎಲ್ಲಾ ಚುನಾವಣೆಗಳಲ್ಲಿ ನಾನು ಮತ ಚಲಾಯಿಸಿದಂತೆ ಇದರ ನಂತರ ನಾನು ಈ ಅಭ್ಯರ್ಥಿಗಳಿಗೆ ಮತ ಹಾಕುವುದಿಲ್ಲ ಎಂದು ಚುನಾವಣಾ ಆಯೋಗಕ್ಕೆ ನಾನು ಈ ಮೂಲಕ ಘೋಷಿಸುತ್ತೇನೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಯಾವುದೇ ಅಭ್ಯರ್ಥಿಗೆ ನಾನು ಮತ ಹಾಕುವುದಿಲ್ಲ ಮತ್ತು ನೋಟಾ ಮೇಲಿನವರಲ್ಲಿ ಯಾರೂ ಇಲ್ಲ ಆಯ್ಕೆಗೂ ನಾನು ಮತ ಹಾಕುವುದಿಲ್ಲ ಎಂದು ಘೋಷಿಸುತ್ತೇನೆ. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಭಾರತದ ಚುನಾವಣಾ ಆಯೋಗವು ಮತದಾರರಿಗೆ ಹೊಸದಾಗಿ ಪರಿಚಯಿಸಿದ ಅಭ್ಯರ್ಥಿಗಳಿಗೆ ಪರ್ಯಾಯವಾಗಿ ಚುನಾವಣೆ ನಡೆಯುತ್ತಿರುವ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವ ಯಾವುದೇ ಅಭ್ಯರ್ಥಿಗೆ ಮತ ಹಾಕಲು ಬಯಸದಿದ್ದರೆ ನಾಗರಿಕರು ತಮ್ಮ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಲು ಈ ಆಯ್ಕೆಯು ಅವಕಾಶ ನೀಡುತ್ತದೆ. ಈ ಆಧಾರದ ಮೇಲೆ ನಾನು ನನ್ನ ಆಯ್ಕೆಯನ್ನು ಒಒಬಿ ಕೆಳಗಿನವರು ಮಾತ್ರ ಎಂದು ಮತ ಹಾಕಿದರೆ ಅದು ನನ್ನ ಕಡೆಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಅವಮಾನವಾಗುವುದಲ್ಲದೆ ಇಡೀ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ಮೇಲೆ ಕಳಂಕವಾಗುತ್ತದೆ. ಸಮಗ್ರತೆಯ ಪ್ರಜಾಪ್ರಭುತ್ವವಾದಿಯಾಗಿ ಈ ಪ್ರಜಾಪ್ರಭುತ್ವದ ನಂತರ ರಾಜಕೀಯ ಆಡಳಿತದ ವಿಕಾಸದಲ್ಲಿ ಮುಂದಿನ ಹಂತವಾಗಿರುವ ನಮ್ಮ ಅನ್ಬು ಉದಯಂ ವಿಕಸಿಸುತ್ತಿರುವ ರಾಜಕೀಯ ಆಡಳಿತದ ಮೇಲೆ ಈ ಪ್ರಜಾಪ್ರಭುತ್ವದ ಮೇಲೆ ಅವಮಾನವನ್ನು ಉಂಟುಮಾಡಲು ನಾನು ಬಯಸುವುದಿಲ್ಲ. ದೇಶದ ಜನರ ಭದ್ರತಾ ಕ್ರಮಗಳ ಕುರಿತು ಸರ್ಕಾರಿ ರಚನೆಯೊಳಗಿನ ರಕ್ಷಣಾ ಪಡೆಗಳು, ಪೊಲೀಸ್ ಮತ್ತು ನ್ಯಾಯಾಂಗವು ದೇಶದಲ್ಲಿ ಅಪರಾಧ ಮತ್ತು ದೇಶದ್ರೋಹ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಪ್ರಜಾಪ್ರಭುತ್ವ ವಿರೋಧಿ ಅಂಶವಾಗಿ ಕಡಿಮೆ ಮಾಡಲು ಹೆಣಗಾಡುತ್ತಿರುವಾಗ ಆ ದೇಶದ ನಾಗರಿಕರು ಪ್ರಜಾಪ್ರಭುತ್ವದ ಸೋಗಿನಲ್ಲಿ ರಾಜಕೀಯದ ಹೆಸರಿನಲ್ಲಿ ಪಕ್ಷಕ್ಕೆ ಸೇರಿದರೆ ಅವರು ರಾಜಕೀಯ ಅಪರಾಧಿಗಳು, ರಾಜಕೀಯ ಗೂಂಡಾಗಳು, ಸಮಾಜವಾದಿ ವಿರೋಧಿಗಳು, ದೇಶದ್ರೋಹಿ, ಪ್ರತ್ಯೇಕತಾವಾದಿಗಳು ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳಾದ ಕೆಲವರನ್ನು ಚುನಾವಣೆಗಳ ಮೂಲಕ ತಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಸರ್ಕಾರವನ್ನು ನಡೆಸಲು ಅವಕಾಶ ನೀಡಿದರೆ ನಾವು ಈ ಅಪರಾಧಿಗಳಿಗೆ ಸರ್ಕಾರವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ವಹಿಸಿದರೆ ಆ ಮೂಲಕ ಈ ಸರ್ಕಾರದ ಮುಖ್ಯ ರಚನೆಯ ಎಲ್ಲಾ ಪ್ರಯತ್ನಗಳನ್ನು ಇಲಾಖಾ ಮಟ್ಟದಲ್ಲಿ ದುರ್ಬಲಗೊಳಿಸಿದರೆ ಕಾರ್ಯನಿರ್ವಾಹಕ ಸಂಸತ್ತು, ಶಾಸಕಾಂಗ, ನ್ಯಾಯಾಂಗ, ಚುನಾಯಿತರು ಮತ್ತು ಲೆಕ್ಕಪರಿಶೋಧಕರು ಮತ್ತು ಭಾರತದ ಲೆಕ್ಕಪರಿಶೋಧಕ ಜನರಲ್ ಆ ಸರ್ಕಾರಿ ರಚನೆಯೊಳಗೆ ಜವಾಬ್ದಾರಿಯುತವಾಗಿ ಮತ್ತು ಸುರಕ್ಷಿತವಾಗಿ ತಮ್ಮ ಇಲಾಖಾ ಕರ್ತವ್ಯಗಳನ್ನು ಆಯಾ ಕ್ಷೇತ್ರಗಳಲ್ಲಿ ಸರಿಯಾಗಿ ನಿರ್ವಹಿಸಲು ಇಲಾಖಾ ಮಟ್ಟದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಹೇಗೆ ಸಾಧ್ಯ? ಅವರಿಗೆ ಸಾಧ್ಯವೇ? ಅದು ಅಸಾಧ್ಯ.
ಚುನಾವಣೆಗಳ ಮೂಲಕ ಆಯ್ಕೆಯಾದ ನಮ್ಮ ಪ್ರತಿನಿಧಿಗಳ ಕರ್ತವ್ಯಗಳನ್ನು ನಾಗರಿಕರು ಮರೆತು ಬಿಡುತ್ತಾರೆ. ಅವರು ಆಡಳಿತ ಪಕ್ಷದ ಆಲೋಚನೆಗಳ ಪ್ರಕಾರ ಕಾರ್ಯನಿರ್ವಹಿಸಬೇಕಾಗುತ್ತದೆ ಮತ್ತು ಈ ಮೂಲಭೂತ ಸರ್ಕಾರಿ ರಚನೆಯನ್ನು ಅರ್ಥಮಾಡಿಕೊಳ್ಳದೆ ಚುನಾವಣೆಯ ಸಮಯದಲ್ಲಿ ತಮ್ಮ ಪ್ರತಿನಿಧಿಗಳನ್ನು ತಪ್ಪಾಗಿ ವ್ಯಕ್ತಿಗೆ ಬಿಟ್ಟುಕೊಡುತ್ತಾರೆ. ಸರ್ಕಾರದಲ್ಲಿ ಅವರನ್ನು ಯಾರು ಮುನ್ನಡೆಸುತ್ತಾರೆ ಎಂಬುದರ ಕುರಿತು ನಿಮ್ಮ ಸ್ಪಷ್ಟ ನಿರ್ಧಾರವಿಲ್ಲದೆ ಆಗ ನಾಗರಿಕರು ಸ್ವತಃ ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳಾಗುತ್ತಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಈ ನಾಗರಿಕರು ಪ್ರತಿ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ಹಕ್ಕುಗಳನ್ನು ಬಳಸಿಕೊಂಡು ಈ ರಾಜಕೀಯ ಅಪರಾಧಿಗಳು, ರಾಜಕೀಯ ಗೂಂಡಾಗಳು, ಸಮಾಜವಾದಿ ವಿರೋಧಿಗಳು, ದೇಶದ್ರೋಹಿ, ಪ್ರತ್ಯೇಕತಾವಾದಿಗಳು ಮತ್ತು ಪ್ರಜಾಪ್ರಭುತ್ವ ವಿರೋಧಿಗಳನ್ನು ತಮ್ಮ ಪ್ರತಿನಿಧಿಗಳಾಗಿ ಏಕೆ ಆಯ್ಕೆ ಮಾಡುತ್ತಾರೆ? ಇದರಿಂದಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಯ ನಂತರ ತಮ್ಮ ಜೀವನ ಮತ್ತು ಆಸ್ತಿಯನ್ನು ತ್ಯಜಿಸುವ ಮೂಲಕ ತಮ್ಮ ಸಾಂದರ್ಭಿಕ ಜೀವನ ಮತ್ತು ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇದು ಮೂಲಭೂತವಾಗಿ ತಮ್ಮ ವಿರುದ್ಧ ಮಾನವ ಬಾಂಬ್ಗಳನ್ನು ಎಸೆದು ಪ್ರಜಾಪ್ರಭುತ್ವದ ಮೇಲೆ ಹತಾಶೆಯನ್ನು ಉಂಟುಮಾಡುತ್ತಾರೆ. ದಿನದಿಂದ ದಿನಕ್ಕೆ ಚುನಾವಣೆಯಲ್ಲಿ ಸರಿಯಾದ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳದೆ ತಮ್ಮನ್ನು ತಾವು ನಾಶಪಡಿಸಿಕೊಳ್ಳುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಈ ನಾಗರಿಕರಿಗೆ ಇದು ಅಗತ್ಯವೇ? ಪ್ರಜಾಪ್ರಭುತ್ವ ದೇಶದಲ್ಲಿ ಈ ನಾಗರಿಕರಿಗೆ ಎಚ್ಚರಿಕೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ದುಃಖಕರ ವಿಷಯವನ್ನು ನಾನು ಇಲ್ಲಿ ಉಲ್ಲೇಖಿಸಬೇಕಾಗಿದೆ. ಮತ್ತು ಅನ್ಬು ಉದಯಂ ಕಚ್ಚಿ ಸೆಂಬುಟ್ಸೆ ಎಂ ಸುಭಾಷ್ ಬಾಬು ಅವರು ರಾಜಕೀಯವಾಗಿ ನನ್ನ ಸಹವರ್ತಿ ಜನರಿಗೆ ಈ ಪ್ರಜಾಪ್ರಭುತ್ವ ಎಚ್ಚರಿಕೆಯನ್ನು ಪ್ರಸ್ತುತಪಡಿಸಲು ಒತ್ತಾಯಿಸಲ್ಪಟ್ಟಿದ್ದೇನೆ ಎಂಬ ಆಧಾರದ ಮೇಲೆ ನಾನು ಇದನ್ನು ಇಲ್ಲಿ ಹೇಳುತ್ತೇನೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆಗಳನ್ನು ಸರಿಯಾಗಿ ಮತ್ತು ನ್ಯಾಯಯುತವಾಗಿ ನಡೆಸಿದರೆ ಎಲ್ಲವೂ ಸರಿಯಾಗುತ್ತದೆ. ಅದೇ ಸಮಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೇಶದ ನಾಗರಿಕರು ತಮ್ಮ ರಾಜಕೀಯ ಜವಾಬ್ದಾರಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಚುನಾವಣಾ ಅವಧಿಯಲ್ಲಿ ಅದಕ್ಕೆ ತಕ್ಕಂತೆ ತಮ್ಮ ರಾಜಕೀಯ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಅವರು ಆಯ್ಕೆ ಮಾಡಿದ ಆಡಳಿತಗಾರರಿಗೆ ಅವರಿಂದ ಏನನ್ನೂ ಕಳೆದುಕೊಳ್ಳದೆ ಪ್ರತಿ ಹಂತದಲ್ಲೂ ತಮ್ಮ ರಾಜಕೀಯ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಬಹುದು ಎಂದು ನಾನು ಅನ್ಬು ಉದಯಂ ಅವರ ಈ ಮೂಲಭೂತ ಪ್ರಜಾಪ್ರಭುತ್ವ ರಾಜಕೀಯ ತತ್ವವನ್ನು ಪ್ರಸ್ತುತಪಡಿಸುತ್ತೇನೆ. ಇದು ಅನ್ಬು ಉದಯಂ ರಾಜಕೀಯದ ಮನೋವಿಜ್ಞಾನದಲ್ಲಿ ಪ್ರಜಾಸತ್ತಾತ್ಮಕ ಅಧಿಕಾರ ತತ್ವಶಾಸ್ತ್ರದ ಮೂಲವಾಗಿದೆ. ಇದು ತನ್ನದೇ ಆದ ನೈತಿಕ ಸಂಹಿತೆಯನ್ನು, ನೈತಿಕತೆ, ಸ್ವಯಂ ನೈತಿಕತೆ ಅನುಸರಿಸುವ ಬದ್ಧನಾಗಿರುವ ವ್ಯಕ್ತಿಯು ತಪ್ಪು ಮಾಡುವುದಿಲ್ಲ ಮತ್ತು ಕಾನೂನಿನ ಬಗ್ಗೆ ಚಿಂತಿಸುವುದಿಲ್ಲ ಎಂದು ಹೇಳುತ್ತದೆ. ಆದರೆ ತನ್ನದೇ ಆದ ನೈತಿಕ ಸಂಹಿತೆಯನ್ನು ಉಲ್ಲಂಘಿಸುವ ವ್ಯಕ್ತಿಯು ತಪ್ಪು ಮಾಡುತ್ತಾನೆ ಮತ್ತು ಕಾನೂನಿಗೆ ಹೆದರುವುದಿಲ್ಲ. ಇನ್ನು ಮುಂದೆ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ದೇಶಗಳಲ್ಲಿ ನನ್ನ ಸಹ ನಾಗರಿಕರಲ್ಲಿ ನೀವು ಈ ರಾಜಕೀಯವನ್ನು ತಿಳಿದಿದ್ದರೆ ನಿಮ್ಮ ಪ್ರಜಾಪ್ರಭುತ್ವ ಚೌಕಟ್ಟಿನಲ್ಲಿ ನಿಮ್ಮ ರಾಜಕೀಯ ಹಕ್ಕುಗಳಲ್ಲಿ ನೀವು ಇನ್ನು ಮುಂದೆ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕರೇ ನೀವು ಯಾವಾಗಲೂ ದಾರಿಯಲ್ಲಿ ಮೌನವಾಗಿರುತ್ತೀರಿ. ನೀವು ದೀರ್ಘಕಾಲದವರೆಗೆ ದೇಶದ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಎಲ್ಲರೂ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅಂದರೆ ಚುನಾವಣೆಯಲ್ಲಿ ಒಂದು ದಿನ ಅದನ್ನು ಬಹಿರಂಗಪಡಿಸುವುದು. ಆ ಸಮಯದಲ್ಲಿ ಎಚ್ಚರಿಕೆಯಿಂದ ವರ್ತಿಸಿ. ಇದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಪ್ರಜಾಪ್ರಭುತ್ವ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ. ನೀವು ಯಾವುದೇ ದೇಶದಲ್ಲಿ ದುರ್ಬಲರಲ್ಲ. ನಿಮ್ಮ ರಾಜಕೀಯದಲ್ಲಿ ನೀವು ಎಷ್ಟು ಬಲಶಾಲಿ ಎಂದು ಚುನಾವಣಾ ಫಲಿತಾಂಶಗಳಲ್ಲಿ ನೀವು ಅವರಿಗೆ ತೋರಿಸುತ್ತೀರಿ. ಬೇರೆ ಸಮಯಗಳಲ್ಲಿ ನಾವು ಏನು ಯೋಚಿಸುತ್ತಿದ್ದೇವೆಂದು ಯಾರಿಗೂ ತಿಳಿಯಬಾರದು. ಇದು ಒಂದು ರೀತಿಯ ನೈತಿಕ ಭಯ. ನಾವು ನಾಗರಿಕರಾಗಿ
ಅಧಿಕಾರದಲ್ಲಿರುವ ಆಡಳಿತಗಾರರು, ಅಧಿಕಾರಿಗಳು, ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳು ಮತ್ತು ಮಾಧ್ಯಮಗಳಿಗೆ ಭಯವನ್ನು ಹುಟ್ಟುಹಾಕುತ್ತೇವೆ. ಅವರು ಈ ನೈತಿಕ ನೀತಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳದಿದ್ದರೂ ಸಹ, ಅವರು ಕಾನೂನಿಗೆ ಹೆದರುವುದಿಲ್ಲ. ಅವರು ಸಹವರ್ತಿ ಜನರಿಗೆ ಹೆದರುವುದಿಲ್ಲ. ಆದರೆ ನಾವು ಏನು ಯೋಚಿಸುತ್ತೇವೆ ಎಂಬುದನ್ನು ಪದಗಳಲ್ಲಿ ವ್ಯಕ್ತಪಡಿಸದ ಸಹವರ್ತಿ ನಾಗರಿಕರ ಮೌನಕ್ಕೆ ಅವರು ಖಂಡಿತವಾಗಿಯೂ ಹೆದರುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅವರ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳನ್ನು ನಿಗ್ರಹಿಸಲು ನಾವು ಅವರಿಗೆ ರಚಿಸಬೇಕಾಗಿರುವುದು ಇದನ್ನೇ. ಇದು ಅನ್ಬು ಉದಯಂ ರಾಜಕೀಯದ ಪ್ರಬಲ ಪ್ರಜಾಸತ್ತಾತ್ಮಕ ಅಸ್ತ್ರಕ್ಕೆ ಮೌಲ್ಯಯುತ ಮತ್ತು ಯೋಗ್ಯವಾಗಿದೆ. ನಾಗರಿಕರು ಅದನ್ನು ಸರಿಯಾಗಿ ಬಳಸಿದಾಗ ಅವರ ಪ್ರತಿನಿಧಿ, ಆಡಳಿತಗಾರ, ಅವರು ಏನು ನಡೆಯುತ್ತಿದೆ ಎಂಬುದನ್ನು ಗಮನವಿಟ್ಟು ಕೇಳುತ್ತಾರೆ. ಅಂಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ.